HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪಾಂಚಜನ್ಯ ಹಿಂದೂ ಗಣಪತಿ ಅದ್ದೂರಿ ಭವ್ಯ ಶೋಭಾಯಾತ್ರೆ ಕುಣಿದು ಕುಪ್ಪಳಿಸಿದ ಭಕ್ತರು ಹಾಗೂ ಯುವ ಜನತೆ. ಯಾತ್ರೆ ಉದ್ದಕ್ಕೂ ಕೇಸರಿಮಯ ವಾತಾವರಣ, ಬಿಗಿ ಪೊಲೀಸ್ ಬಂದೋಬಸ್ತ್. ಪ್ರಗತಿಯಲ್ಲಿರುವ ರಣಘಟ್ಟದ ದೊಡ್ಡ ಕೆರೆಗೆ ಸೇತುವೆ ಕಾಮಗಾರಿ, ಗುತ್ತಿಗೆದಾರರಿಂದ ಕೆರೆ ಕೋಡಿ ಧ್ವಂಸ, ಯಗಚಿ ನದಿಗೆ ಸೇರಿದ ಅಪಾರ ಪ್ರಮಾಣದ ಮೀನುಮರಿಗಳು, 14 ಲಕ್ಷ ನಷ್ಟ ಪರಿಹಾರಕ್ಕೆ ರಣಘಟ್ಟ ದೇವರಾಜ್ ಒತ್ತಾಯ. ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿ, ರಸ್ತೆಯಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ, ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳ ದಾಳಿ, ಸಾರ್ವಜನಿಕರಿಂದ ಮಹಾನಗರ ಪಾಲಿಕೆಗೆ ಮನವಿ. ಹಾಸನ ನಗರದ ಜಿಲ್ಲಾ ಕಸಾಪ ಭವನದಲ್ಲಿ ಪ್ರತಿಷ್ಠಾಪಿಸಲಾದ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನೆ ಶೋಭಾಯಾತ್ರೆ ಸೆಪ್ಟೆಂಬರ್ 3ರಂದು ಮಧ್ಯಾಹ್ನ 1 ಗಂಟೆಗೆ ಭವ್ಯವಾಗಿ ಆರಂಭವಾಯಿತು. ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಶೋಭಾಯಾತ್ರೆಗೆ ಚಾಲನೆ ದೊರೆಯಿತು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ, ಶಾಸಕರಾದ ಸಿಮೆಂಟ್ ಮಂಜು, ಎಚ್ಕೆ ಸುರೇಶ್, ಜೆಡಿಎಸ್ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಮಾಜಿ ಶಾಸಕ ಪ್ರೀತಂ ಜೇಗೌಡ ಹಾಗೂ ಶಾಸಕ ಸ್ವರೂಪ್ರಕಾಶ್ ಅಕ್ಕಪಕ್ಕದಲ್ಲಿ ನಿಂತಿದ್ದರೂ ಪರಸ್ಪರ ಮಾತುಕತೆ ನಡೆಸದೆ ಗಮನ ಸೆಳೆದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಈ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಸಂಭ್ರಮಿಸಿದ್ರು. ಯುವಕ ಯುವತಿಯರು ಸೌಂಡ್ ಸಿಸ್ಟಂಗೆ ಕುಣಿದು ಕುಪ್ಪಳಿಸಿ ಉತ್ಸವದ ಬಣ್ಣ ಹೆಚ್ಚಿಸಿದರು. ಸಾರ್ವಜನಿಕರಿಗೆ ಅನ್ನದಾನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ನಗರಸಭಾ ಸದಸ್ಯರು ಸೇರಿದಂತೆ ಅನೇಕರು ಹಾಜರಿದ್ದರು. ವಿಸರ್ಜನಾ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಠಿಣ ಬಂದೋಬಸ್ತ್ ಕಲ್ಪಿಸಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಯಂತ್ರಣ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಆದೇಶದ ಮೇರೆಗೆ ನಿಷೇಧಿಸಲಾಗಿತ್ತು. ಪಾಂಚಜನ್ಯ ಗಣಪತಿ ವಿಸರ್ಜನೆ ಸೆಪ್ಟೆಂಬರ್ 3ರ ಸಂಜೆ ನಗರದ ದೇವಿಗೆರೆಯಲ್ಲಿ ನೆರವೇರಿತು. HCI ನ್ಯೂಸ್ ಹಾಸನ್. ಪ್ರತಿಷ್ಠಿತ ಪಾಂಚಜನ್ಯ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಈ ದಿನ ಸಮಯ ಸರಿಯಾಗಿ 1:30-2 ಗಂಟೆಗೆ ಸಮಸ್ತ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಶೋಭಾಯಾತ್ರೆಯ ಮೂಲಕ ದೇವಗೆರೆಯಲ್ಲಿ ಸಂಜೆ 7-7:30ವರೆಗೆ ವಿಸರ್ಜನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಒಬ್ಬ ಹಿಂದೂ ಆಗಿ ಗಣೇಶನ ಭಕ್ತನಾಗಿ ಯುವಕರೊಂದಿಗೆ ಹೆಜ್ಜೆ ಹಾಕಲಿಕ್ಕೆ ನಾನು ಕೂಡ ಇವತ್ತು ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಹಾಸನ ನಗರ ಪಾಲಿಕೆ ವ್ಯಾಪ್ತಿಯ ರಾಜಘಟ್ಟ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಇಲಾಖೆಯಿಂದ ಕಾಮಗಾರಿ ನಡೆಸುತ್ತಿರುವ ಹಿನ್ನೆಲೆ ಗ್ರಾಮಸ್ಥರು ಸೇರಿ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ ಮಹಾನಗರ ಪಾಲಿಕೆ ಸದಸ್ಯ ರಕ್ಷಿತ್, ಇಲ್ಲಿನ ರಾಜಘಟ್ಟ ಮತ್ತು ಗವೇನಹಳ್ಳಿ ಮುಖ್ಯ ರಸ್ತೆಯು 7 ಗ್ರಾಮಗಳಿಗೆ ಸಂಪರ್ಕ ರಸ್ತೆಯಾಗಿದೆ ಹಾಗೂ ರಾಜ್ಯ ಹೆದ್ದಾರಿಗೂ ಇದು ಸಂಪರ್ಕವಿದೆ. ಇದರೊಂದಿಗೆ ರಾಜೀವ್ ಕಾಲೇಜು ವಿದ್ಯಾರ್ಥಿಗಳ ಓಡಾಟವೂ ಇದೇ ರಸ್ತೆಯಲ್ಲಿ ನಡೆಯುತ್ತಿರುತ್ತದೆ. ದಿನಕ್ಕೆ ಸುಮಾರು 10,000 ಜನರ ಓಡಾಟ ಇಲ್ಲಿದೆ ಎಂದರು. ನಮ್ಮ ಗ್ರಾಮದ ಜನರಿಗೆ ತಲೆತಲಾಂತರದಿಂದ ಈ ರೈಲ್ವೆ ಗೂಡ್ಸ್ ಶೆಡ್ನಿಂದ ಸಮಸ್ಯೆ ಉಂಟಾಗಿದ್ದು ಇದೀಗ ಹೊಸ ರೀತಿಯಲ್ಲಿ ಸಮಸ್ಯೆಯಾಗಿದೆ ಎಂದರು. ನಮ್ಮ ಗ್ರಾಮದಲ್ಲಿರುವ 40 ಅಡಿ ರಸ್ತೆಗೆ ರೈಲ್ವೆಯವರು ತಮ್ಮ ಜಾಗ ಎಂದು ರಸ್ತೆಗೆ ಪಿಲ್ಲರ್ ಹಾಕಿ ರೂಫಿಂಗ್ ಶೀಟ್ ಹಾಕಲು ಬಂದಿದ್ದಾರೆ. ಇದಕ್ಕಾಗಿ ನಾವು ಸ್ಥಳೀಯರೆಲ್ಲರೂ ಸೇರಿ ಈ ಕಾಮಗಾರಿಯನ್ನು ನಿಲ್ಲಿಸಿದ್ದೇವೆ. ಮೊದಲು ಸ್ಥಳೀಯ ಜನರಿಗೆ ಅನುಕೂಲ ಆಗುವಂತೆ ವ್ಯವಸ್ಥೆ ಕಲ್ಪಿಸಬೇಕು. ಜೊತೆಗೆ ರೈಲ್ವೆ ಕಾಮಗಾರಿಯನ್ನ ರಸ್ತೆಯಿಂದ ದೂರವಿಡಬೇಕು. ಈ ರೀತಿ ಆಗದಿದ್ದಲ್ಲಿ ಎಲ್ಲಾ ಗ್ರಾಮಸ್ಥರು ಸೇರಿ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಗ್ರಾಮಸ್ಥರು ರೈಲ್ವೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. HCI ನ್ಯೂಸ್ ಹಾಸನ್. ಮಹಾನಗರ ಪಾಲಿಕೆ ಸದಸ್ಯ. ಇದು ರಾಜಘಟ್ಟ ಮುಖ್ಯ ರಸ್ತೆ, ರಾಜಘಟ್ಟ ಗವೇನಹಳ್ಳಿ ಮತ್ತು ಇಲ್ಲಿಂದ 7-8 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ ಇದು. ರಾಜೀವ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಇಲ್ಲೇ ಓಡಾಡೋದು. ಹಾಗೆ BM ರೋಡ್ ಏನು ನಮ್ಮ ಸ್ಟೇಟ್ ಹೈವೇಗೂ ಮತ್ತು ನ್ಯಾಷನಲ್ ಹೈವೇಗೂ ಸಂಪರ್ಕ ಕಲ್ಪಿಸೋ ರಸ್ತೆ ಕೂಡ ಇದೇನೆ. ಪ್ರತಿದಿನ ಮಿನಿಮಮ್ ಅಂದರೆ ಇಲ್ಲಿ 10,000 ಜನ ಓಡಾಟ ಮಾಡ್ತಾ ಇರ್ತಾರೆ. ಇಲ್ಲಿ ನಮಗೆ ನಮ್ಮ ರಾಜಘಟ್ಟ ಗವೇನಹಳ್ಳಿ ಅವ್ರಿಗಂತೂ ಸುತ್ತಮುತ್ತ ಹಳ್ಳಿಯವರಿಗೆ ನಮಗೆ ರೈಲ್ವೇದೇ ಭಾಳ ಸಮಸ್ಯೆ ತಲತಲಾಂತರದಿಂದ ಕಾಡ್ತಾ ಇರೋವಂಥದ್ದು. ಹಾಸನ ಜಿಲ್ಲಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರಸ್ತೆಗಳಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳು ಏಕಾಏಕಿ ದಾಳಿ ಮಾಡುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ. ಹಾಸನ ನಗರದಾದ್ಯಂತ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನ ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ಮಹಾನಗರ ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲೂ ಒಂದೊಂದು ಗುಂಪು ಹೆಚ್ಚಾಗಿದ್ದು ಜನ ಓಡಾಡುವಾಗ ಮತ್ತು ವಾಹನ ಚಲಿಸುವಾಗ ಹಿಂಬಾಲಿಸಿಕೊಂಡು ಬೊಗಳುತ್ತವೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ, ವಯೋವೃದ್ಧರು ವಾಯು ವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ. ಈಗಾಗಲೇ 5-6 ಮಂದಿ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ವಿಚಾರವಾಗಿ ಸ್ಥಳೀಯರು ಮಾತನಾಡಿ, ನಗರದ ಬಸ್ ನಿಲ್ದಾಣ ಹಿಂಭಾಗ, ದೇವಸ್ಥಾನದ ಮುಂಭಾಗ, ಮಾಂಸದ ಅಂಗಡಿ ಮತ್ತು ಮಾಂಸಾಹಾರ ಹೋಟೆಲ್ ಸಮೀಪ ನಾಯಿಗಳ
ಶ್ವಾನಗಳ ದಂಡು ಬೀಡು ಬಿಟ್ಟಿರುತ್ತದೆ. ಈ ಪ್ರದೇಶಗಳಲ್ಲಿ ಜನ ಓಡಾಡಲು ಭಯಪಡುವಂತಾಗಿದೆ. ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಸಂಜೆಯಾಗುತ್ತಿದ್ದಂತೆ ಮೃಗಗಳಂತೆ ಕೆರಳಿ ನಿಲ್ಲುತ್ತವೆ. ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರಬರಲು ಹೆದರುತ್ತಾರೆ. ಸೈಕಲ್ ಮತ್ತು ಬೈಕ್ ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತವೆ. ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ. ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡೆಯಾಗಿದ್ದು, ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳ ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ. ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ. ರಾತ್ರಿ ವೇಳೆ ನಾಯಿಗಳ ಕೂಗಾಟ, ಚೀರಾಟದಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಿ ಹಲವು ತಿಂಗಳೇ ಕಳೆದಿವೆ. ನಾಯಿಗಳ ಹಾವಳಿಯಿಂದ ಬೀದಿಯಲ್ಲಿ, ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ಮನೆಗೆ ಅವಶ್ಯಕ ವಸ್ತು ತರಲು ಅಂಗಡಿಗೆ ಹೋಗಲು ಮಕ್ಕಳು, ಗೃಹಿಣಿಯರು ಭಯಪಡುವಂತಾಗಿದೆ ಎಂದರು. ಇಲ್ಲಿವರೆಗೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸದ್ಯ ಇನ್ನಾದರೂ ದೊಡ್ಡ ಅನಾಹುತ ಆಗುವ ಮುನ್ನ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಯಿಗಳನ್ನು ಹಿಡಿಸಿ ಜನಗಳು ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಆಡುವಳಿಯಲ್ಲಿ 50 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಸ್ವರೂಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮಹಾನಗರ ಪಾಲಿಕೆ ಸದಸ್ಯರಾದ ಮಂಜುನಾಥ್ ಜೆ ಹಾಗೂ ಇನ್ನಿತರೆ ಬಡಾವಣೆ ಮುಖಂಡರ ಸಮ್ಮುಖದಲ್ಲಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಪೂಜೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಡುವಳಿ ಬಡಾವಣೆಯಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದ್ದ ಹಿನ್ನೆಲೆ ಬಡಾವಣೆಯ ಜನರ ಮನವಿಗೆ ಸ್ಪಂದಿಸಿ ಮಹಾನಗರ ಪಾಲಿಕೆ ವತಿಯಿಂದ 50 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಆರಂಭಿಸಿದ್ದೇವೆ. ಅತಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ರಸ್ತೆ ಹಾಳಾಗಿರೋ ಕಾರಣ ಸ್ಥಳದಲ್ಲಿ ಅಪಘಾತ ಹೆಚ್ಚಾಗಿವೆ ಎಂಬ ಬಡಾವಣೆ ಮಹಿಳೆಯರ ಮನವಿಗೆ ಸ್ಪಂದಿಸಿದ ಅವರು, ಅತಿ ಶೀಘ್ರವಾಗಿ ಗುಣಮಟ್ಟದ ಕಾಮಗಾರಿ ಮಾಡಲು ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನು ದುರಸ್ತಿ ಹಂತದಲ್ಲಿರುವ ಕಾಮಗಾರಿಗಳನ್ನು ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಾರ್ಡ್ ಸದಸ್ಯ ಮಂಜುನಾಥ್ ಹಾಗೂ ಬಡಾವಣೆ ಮಹಿಳೆಯರು ಮತ್ತು ಮುಖಂಡರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನಗರದಲ್ಲಿ ನಗರ ಪಾಲಿಕೆ ವತಿಯಿಂದ ನಮ್ಮ ನಗರಸಭಾ ಸದಸ್ಯ ಮಂಜಣ್ಣವರು, ಪಕ್ಷದ ಮುಖಂಡರಂತ ಸುನಿಲ್ರವರು, ಅದೇ ರೀತಿ ನಮ್ಮ ವೆಂಕಟೇಶಣ್ಣವರು, ಮಾನೂರು ಎಲ್ಲ ತಾಯಂದಿರು ಎಲ್ಲರೂ ಕೂಡ ಸೇರಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡೋ ಮುಖಾಂತರ ಒಂದು ರಸ್ತೆ ಡಾಂಬರೀಕರಣ, ಆಡುವಳಿಯ ಮುಖ್ಯ ರಸ್ತೆ UGD ಇದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅದನ್ನು ಕೂಡ ಇವತ್ತು UGD ಬಗೆಹರಿಸಿ ಕೆಲಸಗಳು ಕೂಡ ಆಗಿದೆ. ಅದೇ ರೀತಿ ಅದಕ್ಕೆ ಡಾಂಬರೀಕರಣ ಇವತ್ತು ಎಲ್ಲ ಸೇರಿ ಒಂದು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇದು ಪಾಲಿಕೆಯ ಒಂದು SFC ಮತ್ತು ಇದನ್ನು ಮುನ್ಸಿಪಲ್ ಫಂಡಿಂದ ಒಂದು 50 ಲಕ್ಷದ ಕಾಮಗಾರಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ವಿ. ಶೀಘ್ರದಲ್ಲೇ ಗುಣಮಟ್ಟದ ಒಂದು ಕೆಲಸ ಕಾಮಗಾರಿಯನ್ನು ಮಾಡಿ ಎಲ್ಲ ಪಾಲಿಕೆಯಿಂದ ನಮ್ಮ ಶಾಸಕರು ಇದರಿಂದ ಉತ್ತಮವಾದ ಇದು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇವತ್ತು ಒಂದು 50ರಿಂದ ಒಂದು 55 ಲಕ್ಷ ರೂಪಾಯಿನ ಇದು ಮಾಡಿದ್ರೆ ಇನ್ನು ಪೂಜೆ ಮಾಡಿದ್ದಾರೆ. ಇದು ನಾನು ಹೇಳೋದಿಷ್ಟೇ, ಯಾವುದೇ ಕಾಂಟ್ರಾಕ್ಟರ್ ಇರ್ಬೋದು, ಯಾರೇ ಇರ್ಬೋದು, ಇಲ್ಲೇ ಇರ್ಬೋದು, ಆಮೇಲೆ ಗುಣಮಟ್ಟವಾಗಿರಬೇಕು. ಶಾಸಕರಿಗೆ ಒಂದಲ್ಲಿ ಇದು ಬರಬೇಕು, ನೇಮ್ ಬರಬೇಕು ಅಂತ ನನ್ನ ಅನಿಸಿಕೆ. ಬೇಲೂರು ಪಟ್ಟಣದ ದೇಗುಲ ರಸ್ತೆಯ ಕಾವೇರಿ ಕ್ಲಿನಿಕ್ನಲ್ಲಿ ಬೆಂಗಳೂರಿನ ಮಿಲಿನ ಫರ್ಟಿಲಿಟಿ ಆಸ್ಪತ್ರೆ ಮತ್ತು ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೀರ್ತನ ರವಿಪತಿಯವರ ನೇತೃತ್ವದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಹಾಗೂ ಮಹಿಳೆಯರ ಗುಪ್ತ ಸಮಾಲೋಚನೆಗಾಗಿ ವಿಶೇಷ ಕಾರ್ಯಕ್ರಮವನ್ನು ಲಯನ್ಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬಂಜೇತನ ನಿವಾರಣೆ ಕುರಿತು ಸಮಾಲೋಚನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಹಸಿರು ಸಂಕೇತದಿಂದ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾವೇರಿ ಕ್ಲಿನಿಕ್ನ ವೈದ್ಯಾಧಿಕಾರಿ ಹಾಗೂ ಲಯನ್ಸ್ ಮಾಜಿ ಅಧ್ಯಕ್ಷ ಡಾ ಚಂದ್ರಮೌಳಿ ಅವರು, ಇಂದಿನ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಮಾನಸಿಕ ಒತ್ತಡವೇ ಬಂಜೇತನ ಸಮಸ್ಯೆಗೆ ಪ್ರಮುಖ ಕಾರಣವಾಗುತ್ತಿದ್ದು, ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆದುಕೊಂಡರೆ ದಂಪತಿಗಳು ತಾಯ್ತನ, ತಂದೆತನದ ಆನಂದವನ್ನು ಅನುಭವಿಸಬಹುದು. ಬಂಜೇತನ ಸಮಸ್ಯೆ ಕೇವಲ ವೈದ್ಯಕೀಯ ಅಂಶವಲ್ಲ, ಇದು ಕುಟುಂಬದ ಮಾನಸಿಕ ಮತ್ತು ಸಾಮಾಜಿಕ ಬದುಕಿನ ಮೇಲೂ ಪರಿಣಾಮ ಬೀರುತ್ತದೆ. ಇಂದಿನ ದಿನಗಳಲ್ಲಿ ಪುರುಷರು ಹಾಗೂ ಮಹಿಳೆಯರಿಬ್ಬರಲ್ಲೂ ಸಮಾನ ಪ್ರಮಾಣದಲ್ಲಿ ಈ ಸಮಸ್ಯೆ ಕಾಣಿಸುತ್ತಿದ್ದು, ಸರಿಯಾದ ಪರೀಕ್ಷೆ ಹಾಗೂ ಚಿಕಿತ್ಸೆಯಿಂದ ಹೆಚ್ಚಿನ ಪ್ರಕರಣಗಳಲ್ಲಿ ಫಲಕಾರಿ ಪರಿಹಾರ ದೊರೆಯುತ್ತದೆ ಎಂದರು. ನಂತರ ಮಾತನಾಡಿದ ಲಯನ್ಸ್ ಸಂಸ್ಥೆ ಅಧ್ಯಕ್ಷೆ ತಾರಾಮಣಿ ಸುರೇಶ್, ಸಂತಾನ ಭಾಗ್ಯ ಇಲ್ಲ ಎಂದು ಕೊರಗುವ ಬದಲು ಇದಕ್ಕೆ ಸೂಕ್ತ ಚಿಕಿತ್ಸೆ ವಿಧಾನ ಅನುಸರಿಸಿದರೆ ಬಂಜೇತನದ ಸಮಸ್ಯೆಯನ್ನು ಬಗೆಹರಿಸಬಹುದು. ಇಂತಹ ಸಮಸ್ಯೆಗಳಿಗೆ ನೀವು ಗ್ರಾಮೀಣ ಭಾಗದಲ್ಲಿದ್ದರೆ ಬೆಂಗಳೂರಿನಂತಹ ದೊಡ್ಡ ಆಸ್ಪತ್ರೆಗೆ ಹೇಗೆ ಹೋಗೋದು ಎಂಬ ಹಿಂಜರಿಕೆ ಇರುತ್ತದೆ. ಆದರೆ ನನ್ನ ಲಯನ್ಸ್ ಸಂಸ್ಥೆ ವತಿಯಿಂದ ಪ್ರಖ್ಯಾತ ಸ್ತ್ರೀರೋಗ ತಜ್ಞರನ್ನ ಇಲ್ಲಿಯೇ ಕರೆಸಿ ನಿಮಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಇವರಲ್ಲಿ ಹೇಳಿ ಸೂಕ್ತ ಪರಿಹಾರ ಕಂಡುಕೊಳ್ಳಬಹುದು. ಬಂಜೇತನ ಶಾಪವಲ್ಲ, ಇದೊಂದು ರೋಗದ ಲಕ್ಷಣ. ಸರಿಯಾದ ಸಮಯದಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ
ಬಂಜೆತನ ನಿವಾರಣೆ ಸಾಧ್ಯ ಎಂದರು. ಈ ವೇಳೆ ಸುಮಾರು 42 ಜನ ದಂಪತಿಗಳು ಬಂಜೆತನ ಸಮಾಲೋಚನಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪ್ರಸೂತಿ ತಜ್ಞೆ ಕೀರ್ತನಾ ರವಿಪತಿ, ಮೆಲನಾ ಫರ್ಟಿಲಿಟಿ ಆಸ್ಪತ್ರೆ ಪಿಆರ್ಒ ವಿಜಯಕುಮಾರ್, ಲಯನ್ಸ್ ಕಾರ್ಯದರ್ಶಿ ಆದರ್ಶ್, ಖಜಾಂಚಿ ಸಂತೋಷ್, ಪ್ರಾಂತೀಯ ಅಧ್ಯಕ್ಷ ಅಬ್ದುಲ್ ಲತೀಫ್, ಮಹದೇವಸ್ವಾಮಿ, ರವಿಪತಿ, ಸದಸ್ಯ ಪೂವಯ್ಯ, ಮುಕ್ತಿಯಾರ್ ಅಹಮದ್, ವೈಬಿ ಸುರೇಶ್, ಕೆಎಲ್ ಸುರೇಶ್, ಡಾ ರೋಹನ್, ಉಮೇಶ್ ಬಿಸಿ, ಸ್ವರ್ಣ ಶ್ರೀನಿವಾಸ್ ಕುಮಾರ್, ಪ್ರಭಾಕರ್, ಪ್ರಶಾಂತ್ ಭಾಗ್ಯ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಲಯನ್ಸ್ ಕ್ಲಬ್ ಬೇಲೂರಿನಲ್ಲಿ ಶುರುವಾಗಿ ಆಲ್ಮೋಸ್ಟ್ 13 ವರ್ಷ ಆಗಿದೆ. ಸಾಕಷ್ಟು ಆರೋಗ್ಯ ಕುರಿತಾದಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಬೇಲೂರಿನ ಸುತ್ತಮುತ್ತದಲ್ಲಿ. ಅದರಲ್ಲೂ ಮುಖ್ಯವಾಗಿ ನಾವು ಆರೋಗ್ಯ ತಪಾಸಣೆಯಲ್ಲಿ ರಕ್ತದೊತ್ತಡ ಮತ್ತು ಡಯಾಬಿಟಿಸ್ಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಕಣ್ಣಿನ ಕ್ಯಾಟ್ರಾಕ್ಟ್ ಸರ್ಜರಿ ಆಗಿದೆ, ಫ್ರೀ ಕ್ಯಾಂಪ್ ಸಾಕಷ್ಟು ಮಾಡ್ಕೊತಾ ಬಂದಿದ್ದೀವಿ. ಈ ಒಂದು 3 ವರ್ಷದಿಂದ ನಾವು ಫರ್ಟಿಲಿಟಿ ಇದ್ರ ಬಗ್ಗೆ ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಇದೊಂದು ಸಾಕಷ್ಟು ಇದರಲ್ಲಿ ಹೇಳೋದು ಒಂದೇ, ಹೂವು ಅಂತ ಗಿಡ ಅಂತ ಇದ್ದರೆ ಗಿಡಕ್ಕೆ ಹೂವು ಆಗಲಿ ಅಥವಾ ಹಣ್ಣಿದ್ರೆ ಮಾತ್ರ ಅದಕ್ಕೆ ಬೆಲೆ ಇರೋದು ಅಂತ. ಅದೇ ರೀತಿ ಒಂದು ಫ್ಯಾಮ್ಲಿಲಿ ಮದುವೆ ಆದಮೇಲೆ ಒಂದು ಮಗು ಅಂತ ಆದರೆ ಮಾತ್ರನೇ ಒಂದು ಆ ಫ್ಯಾಮ್ಲಿಗೆ ಒಂದು ಒಳ್ಳೆಯ ಇದು ಬರುತ್ತೆ. ಅಂದರೆ ಅವರು ಮಕ್ಕಳಿಲ್ಲದೆ ಇರೋರಿಗೆ ಆಗುವಂಥ ಕಷ್ಟಗಳು ಏನಿದ್ದಾವೆ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಆ ರೀತಿ ಇದರಲ್ಲಿ ಸಮಾಜದಲ್ಲಿ ನೋಡ್ಕೊತಾ ಬರ್ತಾರೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆಲ್ಮೋಸ್ಟ್ 3 ವರ್ಷದಿಂದ ಪ್ರತಿ ವರ್ಷ 2 ಫರ್ಟಿಲಿಟಿ ಕ್ಯಾಂಪ್ನ ಮಾಡಿದಾಗ್ಲೂ ಸಾಕಷ್ಟು ಜನ ಬಂದಿದ್ದಾರೆ. ಅದರಿಂದ ಯುವ ನಿರ್ದೇಶಕ ಆಲ್ವಿನ್ ನಿರ್ದೇಶನದ ದೀಪಾ ಮೂವೀಸ್ ಲಾಂಛನದಲ್ಲಿ ಕೆಎನ್ ಕೃಷ್ಣ ಅವರು ನಿರ್ಮಿಸಿರುವ ಹಾಗೂ ಭಾರ್ಗವ ಕೃಷ್ಣ ಮತ್ತು ವೆರೋನಿಕಾ ಶೆಟ್ಟಿ ನಾಯಕಿಯಾಗಿ ನಟಿಸಿರುವ ಓಂ ಶಿವಂ ಚಿತ್ರ ಈ ವಾರ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಹಾಸನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ನಿರ್ದೇಶಕ ಆಲ್ವಿನ್, ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಈ ಚಿತ್ರಕ್ಕೆ ಚಿತ್ರಕಥೆ ಬರೆದಿದ್ದಾರೆ. ಸಂಭಾಷಣೆ ಮಳವಳ್ಳಿ ಸಾಯಿಕೃಷ್ಣ ಅವರದ್ದು. ವೀರೇಶ್ ಛಾಯಾಗ್ರಹಣ, ಸತೀಶ್ ಚಂದ್ರ ಸಂಕಲನ, ವಿಜಯ್ ಯಾರ್ಡ್ಲಿ ಸಂಗೀತ ನಿರ್ದೇಶನ, ನಾಗೇಶ್ ನೃತ್ಯ ನಿರ್ದೇಶನ ಹಾಗೂ ಕೌರವ ವೆಂಕಟೇಶ್, ನರಸಿಂಹ, ವೈಲೆಟ್ ವೇಲು ಅವರ ಸಾಹಸ ನಿರ್ದೇಶನವಿರುವ ಈ ಚಿತ್ರದ ತಾರಾ ಬಳಗದಲ್ಲಿ ಭಾರ್ಗವ ಕೃಷ್ಣ, ವಿರಾನಿಕಾ ಶೆಟ್ಟಿ, ರವಿ ಕಾಳೆ, ಕಾಕ್ರೋಚ್ ಸುಧಿ, ಯಶ್ ಶೆಟ್ಟಿ, ಬಲರಾಜವಾಡಿ, ಲಕ್ಷ್ಮೀ ಸಿದ್ದಯ್ಯ, ಅಪೂರ್ವ ಮುಂತಾದವರಿದ್ದಾರೆ ಎಂದರು. ನಾಯಕ ನಟ ಭಾರ್ಗವ ಕೃಷ್ಣ ಮಾತನಾಡಿ, ಈಗಾಗಲೇ ಹಾಡು ಟ್ರೈಲರ್ನಿಂದ ಸೌಂಡ್ ಮಾಡಿರುವ ಈ ಚಿತ್ರದ ಒಂದು ಸುಂದರ ಗೀತೆ ಈಗಷ್ಟೇ ಬಿಡುಗಡೆಯಾಗಿದ್ದು ಜಾಲತಾಣದಲ್ಲಿ ಉತ್ತಮ ಪ್ರತಿಕ್ರಿಯೆ ಗಿಟ್ಟಿಸಿಕೊಂಡಿದೆ. ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮನಸ್ಸಿದು ಮುದ್ದಾಗಿ ಎಂಬ ಈ ಲಿರಿಕಲ್ ಗೀತೆ ರಿಲೀಸ್ ಆಗಿದ್ದು, ಈ ಹಾಡಿಗೆ ಗೌಸ್ ಪೀರ್ ಸಾಹಿತ್ಯ ಬರೆದಿದ್ದಾರೆ. ಚೇತನ್ ನಾಯಕ್ ಹಾಗೂ ನಾದಿರಾ ಬಾನು ಹಾಡಿದ್ದಾರೆ. ಚಿತ್ರಕ್ಕೆ ವಿಜಯ್ ಯಾರ್ಡ್ಲಿ ಸಂಗೀತವಿದೆ ಎಂದರು. ನಾಯಕ ನಟಿ ವಿರಾನಿಕಾ ಶೆಟ್ಟಿ ಮಾತನಾಡಿ, ತಾವು ಸಕಲೇಶಪುರ ಮೂಲದವರಾಗಿದ್ದು ಹಾಸನ ಜಿಲ್ಲೆಗೆ ಸೇರಿದ್ದೇನೆ. ನನಗೆ ನಿಮ್ಮ ಸಹಕಾರ ನೀಡಿ ಚಿತ್ರರಂಗದಲ್ಲಿ ಬೆಳೆಯಲು ಸಹಕರಿಸಿ. ಸೆಪ್ಟೆಂಬರ್ 5ರಂದು ನನ್ನ 2ನೇ ಚಿತ್ರ ಓಂ ಶಿವಂ ಬಿಡುಗಡೆಯಾಗುತ್ತಿದೆ. ಎಲ್ಲರೂ ಚಿತ್ರ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಿ ಎಂದರು. ಈ ಸಂದರ್ಭದಲ್ಲಿ ನಿರ್ಮಾಪಕ ಕೆಎನ್ ಕೃಷ್ಣ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಚಿತ್ರೀಕರಣ ಮಂಡ್ಯ, ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರು ಕೆಲ ಭಾಗಗಳಲ್ಲಿ ಶೂಟ್ ಮಾಡಿದ್ವಿ. ಅಥವಾ ಒಂದು 45 ದಿನಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ ಸರ್. ಸೆಪ್ಟೆಂಬರ್ 5ನೇ ತಾರೀಕು ಎಲ್ಲ ಸಿನಿಮಾ ಹಾಲ್ಗಳಲ್ಲಿ ಅಥವಾ ಒಂದು 80 ಸಿನಿಮಾ ಹಾಲ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀವಿ. ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಬಗ್ಗೆ ಏನಿದೆ ಯಾರ್ದು ಎಲ್ಲ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಏನು ಅವಶ್ಯಕತೆ ಇಲ್ಲ. ಈ ಸಿನಿಮಾ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು. ಟೆಕ್ನಿಷಿಯನ್ ಒಳ್ಳೊಳ್ಳೆ ಹೀರೋ ಮಾತ್ರ ಹೊಸಬ್ರು, ಟೆಕ್ನಿಷಿಯನ್ ಮಾತ್ರ ಎಲ್ಲ ಹಳಬ್ರೇ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂಡ್. ಸೊ ಓಂ ಶಿವಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಸೊ ಇದು ನನ್ನ ಪಾತ್ರ ಬಂದು ಒಂದು 3-4 ಶೇಡ್ಸಲ್ಲಿ ಹೋಗುತ್ತೆ. ಸೊ ಒಂದು ಟೀನೇಜರ್ಸ್ ಇರಬೇಕಾದ್ರೆ ಲವ್ ಮಾಡ್ತಾರಲ್ವ, ಆ ಲವ್ ಮಾಡೋದು ಒಂದು ಶೇಡ್ ಬರುತ್ತೆ. ಸೆಕೆಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿದ ಮೇಲೆ ಲವ್ ಮಾಡಿದಾಗ ಏನೆಲ್ಲ ಪ್ರಾಬ್ಲಮ್ಸ್ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತಾರೆ ಅಂತ ಅದೊಂದು. ಇನ್ನೊಂದು ಬಂದು ಪ್ರಾಬ್ಲಮಲ್ಲಿ ತಗ್ಲಾಕೊಂಡ್ಮೇಲೆ ಯಾವ ಥರ ಅದರಿಂದ ಆಚೆ ಬರುತ್ತೆ ಅಂತ ಅದೊಂದು ಫೇಸ್ ಆಗುತ್ತೆ. ವಿರಾನಿಕಾ ಶೆಟ್ಟಿ ಅಂತೇಳಿ, ಆ್ಯಕ್ಚುಲಿ ನಾನು ಮೂಲತಃ ಸಕಲೇಶಪುರ. ಇದು ನನ್ನ 2ನೇ ಚಿತ್ರ ಈ ವರ್ಷದಲ್ಲಿ ರಿಲೀಸ್ ಆಗ್ತಿರೋದು. ಮೊದಲನೇ ಚಿತ್ರ ಗ್ಯಾಂಗ್ಸ್ಟರ್ ಅಲ್ಲ ಫ್ರಾಂಕ್ಸ್ಟರ್ ಅಂತೇಳಿ ತಿಲಕ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಇದು ನನ್ನ 2ನೇ ಚಿತ್ರ ಓಂ ಶಿವಮ್ ಅಂತೇಳಿ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಿದೆ. ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಅಂಜಲಿ ಅಂತೇಳಿ, ಶಿವನ್ ಜೊತೆ ಪಾರ್ವತಿ ಹೇಗಿರ್ತಾಳೆ ಅದೇ ರೀತಿ ಶಿವ ಜೊತೆ ಅಂಜಲಿ ಅನ್ನೋ ಕ್ಯಾರೆಕ್ಟರು ಥ್ರೂಔಟ್ ಈ ಓಂ ಶಿವಮ್ ಚಿತ್ರದಲ್ಲಿ ಪ್ಲೇ ಆಗುತ್ತೆ. ಆ್ಯಂಡ್ ಇದರಲ್ಲಿ ನನ್ನ ಮತ್ತು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಅಮ್ಮ ಮತ್ತು ಮಗಳು ಬಾಂಧವ್ಯನ ನೋಡ್ಬೋದು, ಒಂದು ಸಿಂಗಲ್ ಪೇರೆಂಟ್ಸು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಗೊಂಡ ಹಿನ್ನೆಲೆ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಚ್ ಆಂಜನೇಯ ಬೃಹತ್ ಕಟೌಟ್ಗೆ ಹಾಲಿನ ಅಭಿಷೇಕ ಮತ್ತು ಪುಷ್ಪಾರ್ಚನೆ ನೆರವೇರಿಸಿ ಪಟಾಕಿ ಸಿಡಿಸಿ ಡೋಲು ಬಾರಿಸಿ ನೃತ್ಯ ಮಾಡಿದರು. ಇದೇ ವೇಳೆ ಹಿರಿಯ ಮುಖಂಡ ಎಚ್ಪಿ ಶಂಕರರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ನಾವು ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಜನಾಂಗ ಸಂಪೂರ್ಣವಾಗಿ ಹಿಂದೆ ಇದೆ ಎಂದು ಯಾವುದೇ ರೀತಿ ಅಭಿವೃದ್ಧಿ ಹೊಂದಿರೋದಿಲ್ಲ. ಒಳ ಮೀಸಲಾತಿ ಜಾರಿಗಾಗಿ ನಾವು ಕಳೆದ 30 ವರ್ಷದಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆ ಹೋರಾಟದ ಫಲವಾಗಿ 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಆಯಾ ರಾಜ್ಯಕ್ಕೆ ಒಳ ಮೀಸಲಾತಿ ಹಂಚಿಕೆ ಮಾಡಿದ್ದು ಆಯಾ ರಾಜ್ಯಕ್ಕೆ ಸಂಬಂಧಿಸಿದೆ ಎಂದಿದ್ರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಇದನ್ನ ಎಸ್ಸಿ ಎಸ್ಟಿಯಲ್ಲಿ ಮಾದಿಗ, ಹೊಲೆಯ, ಕೊರಮ, ಕೊಂಚ, ಲಂಬಾಣಿ, ಸಿಳ್ಳೆಕ್ಯಾತ ಇವೆಲ್ಲ ಬಿಟ್ಟು ಸಮೀಕ್ಷೆಯಲ್ಲಿ ಮನೆ ಮನೆಗೆ ಹೋಗಿ ಮಾದಿಗ ಎಂದು ಬರೆಸಲು ಮಾಜಿ ಸಚಿವ ಎಚ್ ಆಂಜನೇಯ ಅವರು ನಮಗೆ ಸಲಹೆ ನೀಡಿದ್ರು. ಇಡೀ ರಾಜ್ಯವನ್ನು ಅವರು ಸುತ್ತಿ ಸಿದ್ದರಾಮಯ್ಯ ಅವರಿಗೆ ಬಲಗೈ ಬಂಟರಾಗಿ ಇಂದು ಮೀಸಲಾತಿ ಸಿಗೋದಕ್ಕೆ ಅವಕಾಶ ಸಿಕ್ಕಿದೆ ಎಂದರು. ಹಿರಿಯ ನಾಯಕರಾದ ಕೇಂದ್ರ ಮಂತ್ರಿ ಮುನಿಯಪ್ಪ ಅವರು ಸಿಎಂ ಅವರಿಗೆ ಒತ್ತಡ ಹಾಕಿ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿದ್ರು. ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಂತೆ ಮಾದಿಗ ಮತ್ತು ಉಪಜಾತಿಗೆ 6%, ಹೊಲೆಯ ಮತ್ತು ಉಪಜಾತಿಗೆ 6%, ಇನ್ನುಳಿದ ಜಾತಿಗೆ 5% ಎಂದು ತೀರ್ಮಾನವಾಯಿತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಚ್ ಆಂಜನೇಯ ಅವರಿಗೆ ಹಾಲಿನ ಅಭಿಷೇಕ ಮಾಡಿ ಅಭಿನಂದನೆ ಸಲ್ಲಿಸಲಾಗಿದೆ ಎಂದರು. ಇದೇ ವೇಳೆ ವಸಂತಕುಮಾರ್, ದೇಶಾಣಿ ಶಂಕರಪ್ಪ, ರಾಜು, ಅರಸಪ್ಪ, ಭಾಸ್ಕರ್, ಶ್ರೀನಿವಾಸ್, ವೆಂಕಟೇಶ್, ಮಂಜುನಾಥ್, ಪ್ರದೀಪ್, ರವೀಂದ್ರ, ರಂಗನಾಥ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಬಂಧುಗಳೇ, ಕಳೆದ 30 ವರ್ಷದಿಂದ ನಾವು ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಜನಾಂಗ ಸಂಪೂರ್ಣವಾಗಿ ಹಿಂದೆ ಇದೆ, ಯಾವುದೇ ತರದ ಅಭಿವೃದ್ಧಿ ಹೊಂದಿಲ್ಲ ಅಂತ ನಾವು ಒಳ ಮೀಸಲಾತಿ ಜಾರಿಗೆ ಅಂತ ನಾವು 30 ವರ್ಷ ಹೋರಾಟ ಮಾಡ್ಕೊಂಡು ಬಂದ್ವಿ. ಆ ಹೋರಾಟದ ಫಲವಾಗಿ ಆಗಸ್ಟ್ 1ನೇ ತಾರೀಕು 2024ರಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ಆ ಆದೇಶ ಏನಪ್ಪಾ ಅಂತಂದ್ರೆ ಆಯಾ ರಾಜ್ಯಕ್ಕೆ ಒಳ ಮೀಸಲಾತಿ ಹಂಚಿಕೆ ಮಾಡೋದು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಅಂದ ಮೇಲೆ ಇವತ್ತಿನ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬೇಲೂರು ತಾಲೂಕಿನ ರಣಘಟ್ಟದ ದೊಡ್ಡಕೆರೆಗೆ ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಗುತ್ತಿಗೆದಾರರು ಏಕಾಏಕಿ ಕೆರೆ ಕೋಡಿಯನ್ನ ಜೆಸಿಬಿಯಿಂದ ಧ್ವಂಸ ಮಾಡಿದ ಹಿನ್ನೆಲೆ ಅಪಾರ ಪ್ರಮಾಣದ ಮೀನು ಮರಿಗಳು ಏಗಜಿ ನದಿಗೆ ಸೇರಿದ್ದು 14 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ರಣಘಟ್ಟ ದೇವರಾಜ್ ಎಚ್ಚರಿಕೆ ನೀಡಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ರಣಘಟ್ಟದ ದೊಡ್ಡಕೆರೆಗೆ ಸುಮಾರು 1 ಕೋಟಿಗೂ ಹೆಚ್ಚಿನ ಹಣದಲ್ಲಿ ಸೇತುವೆ ಕಾಮಗಾರಿ ಸದ್ಯ ಪ್ರಗತಿಯಲ್ಲಿದೆ. ಈ ಕಾಮಗಾರಿ ಗುತ್ತಿಗೆ ಕುಣಿಕಾಲ್ಮೂರದ ಹರೀಶ್ ಎಂಬುವರಿಗೆ ಒಳಪಟ್ಟಿದ್ದು, ಸಬ್ ಗುತ್ತಿಗೆದಾರ ಗೋಣಿಸೋಮನಹಳ್ಳಿ ವಿನಯ್ ಎಂಬುವವರು ಕಾಮಗಾರಿ ಕೆಲಸ ನಡೆಸುತ್ತಿದ್ದಾರೆ. ಸೇತುವೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ನಾವುಗಳು ತಿಳಿಸಿದ ಸಂದರ್ಭ ಉದ್ದೇಶಪೂರ್ವಕವಾಗಿ ವಿನಯ್ ಎಂಬುವವರು ಜೆಸಿಬಿಯಿಂದ ಕೆರೆ ಕೋಡಿ ಒಡೆದ ಪರಿಣಾಮ ಸುಮಾರು 2.5 ಲಕ್ಷ ಮೌಲ್ಯದ ಮೀನು ಮರಿಗಳು ಆಚೆ ಹೋಗಿವೆ. ನಾನು 5 ವರ್ಷಕ್ಕೆ ಮೀನುಗಾರಿಕೆ ಇಲಾಖೆಯಿಂದ ಮೀನು ಸಾಗಾಣಿಕೆ ಉದ್ಯಮ ನಡೆಸಲು ಟೆಂಡರ್ ಮೂಲಕ ಪಡೆದಿರುವೆ. ಆದರೆ ನಮಗೂ ಮತ್ತು ಮೀನುಗಾರಿಕೆ ಇಲಾಖೆಗೆ ತಿಳಿಸದೆ ಏಕಾಏಕಿ ಕೆರೆ ಕೋಡಿ ಧ್ವಂಸ ಮಾಡಿರುವುದು ಖಂಡನೀಯ. ಈ ಬಗ್ಗೆ ವಿನಯ್ ಅವರನ್ನ ಕೇಳಿದ್ರೆ ಉಡಾಫಿಯ ಮಾತನಾಡಿದ್ದು, ಈ ಬಗ್ಗೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪ್ರಕರಣ ದಾಖಲಿಸಲಾಗಿದೆ. ನಮಗೆ ನ್ಯಾಯ ಬೇಕು. ಈಗಾಗಲೇ 3 ವರ್ಷದಿಂದ ಬಿಟ್ಟ ಮೀನುಗಳಿಂದ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ನೀಡುವ ಉದ್ಯಮ ಇಂದು ನಷ್ಟವಾಗಿದೆ. 14 ಲಕ್ಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಬೇಲೂರು ತಾಲೂಕು ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಅಶೋಕ್ ಮಾತನಾಡಿ, ದಲಿತ ಸಮುದಾಯದ ಯುವಕರು ನಡೆಸಿರುವ ಉದ್ಯೋಗಕ್ಕೆ ಕಲ್ಲು ಹಾಕುವ ಕೆಲಸ ನಡೆಸುತ್ತಿದ್ದಾರೆ. ಈ ಬಗ್ಗೆ ನಾವುಗಳು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದ ಅವರು, ವಿನಯ್ ಎಂಬುವವರು ಹಾಲಿ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂಬ ಕಾರಣ ನಮ್ಮ ಮೇಲೆ ದಬ್ಬಾಳಿಕೆಗೆ ಮುಂದಾಗಿದ್ದಾರೆ. ರಣಘಟ್ಟದ ದೇವರಾಜ್ ನಡೆಸುತ್ತಿರುವ ಮೀನುಗಾರಿಕೆ ಇವರಿಂದ ಭಾರಿ ಪ್ರಮಾಣದಲ್ಲಿ ನಷ್ಟವಾಗಿದೆ. ಹಾಗೆಯೇ ಕಾಮಗಾರಿ ಕೂಡ ಕಳಪೆಯಿಂದ ಕೂಡಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಜಾಣ ಮೌನ ವಹಿಸಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆನಂದ್, ದಲಿತ ಮುಖಂಡರಾದ ವೆಂಕಟೇಶ್ ಮತ್ತು ಕಾಂಗ್ರೆಸ್ ಮುಖಂಡ ಚೇತನ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಟೋಟಲ್ ನಾವು 2.5 ಲಕ್ಷ ಮರಿ ಹಾಕಿದ್ವಿ. 2.5 ಲಕ್ಷ ಮರಿ ವಿತ್ತೆ ಮಾಡಿದ್ವಿ. ಅವು ಸಂಪೂರ್ಣವಾಗಿ ಪೂರ್ತಿ ಒಳೆಪಾಲಾಗಿದ್ದಾರೆ. ಈಗ ನಮಗೆ ಯಾವುದೇ ಥರದ ಮಾಹಿತಿ ಇಲ್ದೇ ಬಂದು ಕೆರೆ ಕೋಡಿನ JCBಯಿಂದ ನೀರನ್ನು ಹೊರ ತೆಗೆದಿರೋದ್ರಿಂದ ಮೀನೆಲ್ಲ ಪೂರ್ತಿ ಒಳೆಪಾಲಾಗಿದ್ದು, ಜೊತೆಗೆ ಈ ಟೆಂಡರು ಆಗಿರುವುದು ಬೇರೆ ಯಾರು ಕುಣಿಗಲ್ ಹರೀಶ್ ಅನ್ನೋರಿಗೆ ಗುತ್ತಿಗೆದಾರರ ಕ್ಲಾಸ್ 1 ಕಾಂಟ್ರಾಕ್ಟ್ರು ಅವರಿಗಾಗಿರೋದು. ಸಬ್ಬು ಈ ವಿನಯ್ ಅನ್ನೋರು ತಗೊಂಡು ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡಬೇಕಾದ್ರೆ ಇವರು ಬೇಸಿಗೆ ಸಂದರ್ಭದಲ್ಲಿ ರೈತರಿಗೆ, ಅಕ್ಕಪಕ್ಕ ಹಳ್ಳಿಯವರಿಗೆ ತೊಂದರೆ ಆಗದಂಗೆ, ಮೀನು ಸಾಗಾಣಿಕೆ ಮಾಡಿರೋರಿಗೆ ತೊಂದರೆ ಆಗದಂಗೆ ಬೇಸಿಗೆ ಸಂದರ್ಭದಲ್ಲಿ ಮಾಡಬೇಕಾಗಿರೋ ಕೆರೆನ ಇಷ್ಟೊಂದು ಮಳೆಗಾಲದಲ್ಲಿ ಇಷ್ಟೊಂದು ಕೋಡಿ ಎಲ್ಲ ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಅದು ಏನಾಗಿದೆ ಅಂದರೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ HK ಸುರೇಶ್ ಅವರ ಜನ್ಮದಿನದ ಅಂಗವಾಗಿ ವಿವಿಧ ಸೇವಾ ಚಟುವಟಿಕೆಗಳ ಜೊತೆಗೆ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಬೇಲೂರು ವಿಧಾನಸಭಾ ಶಾಸಕರಾದ HK ಸುರೇಶ್ ರವರ ಜನ್ಮದಿನದ ಅಂಗವಾಗಿ ಬೇಲೂರು ತಾಲೂಕು ಬಿಜೆಪಿ ಮಂಡಲ ಮತ್ತು HK ಸುರೇಶ್ ಅಭಿಮಾನಿಗಳಿಂದ ವಿವಿಧ ಸೇವಾ ಚಟುವಟಿಕೆಗಳ ಜೊತೆಗೆ ಅಭಿಮಾನಿಗಳು ಅಪಾರ ಪ್ರಮಾಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡುವ ಮೂಲಕ ಜನ್ಮದಿನದ ಅರ್ಥಪೂರ್ಣತೆಗೆ ಸಾಕ್ಷಿಯಾದರು. ಶಾಸಕರಾದ HK ಸುರೇಶ್ ಜನ್ಮದಿನವನ್ನ ಸರಳವಾಗಿ ಆಚರಿಸಬೇಕೆಂಬ ಹಿನ್ನೆಲೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಶಾಲಾ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳು ಮತ್ತು ವಿವಿಧ ಸೌಲಭ್ಯಗಳನ್ನು ವಿತರಿಸಲಾಯಿತು. ಬಳಿಕ ಜನ್ಮದಿನದ ಅಂಗವಾಗಿ YDD ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಕೂಡ HK ಸುರೇಶ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ನಡೆಸಿ ತಮ್ಮ ನಾಯಕರ ಜನ್ಮದಿನಕ್ಕೆ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ತಾಲೂಕು ಬಿಜೆಪಿ ಅಧ್ಯಕ್ಷ ಕೌರಿ ಸಂಜು, ಶಾಸಕರಾದ HK ಸುರೇಶ್ ರವರು ಪ್ರಸಕ್ತ ವರ್ಷದಲ್ಲಿ ತಮ್ಮ ತಾಯಿಯನ್ನ ಕಳೆದುಕೊಂಡ ಕಾರಣ ಅಭಿಮಾನಿಗಳು ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಬಾರದೆಂದು ಸ್ವತಃ ಶಾಸಕರು ಅಭಿಮಾನಿಗಳಲ್ಲಿ ತಿಳಿಸಿದ ಕಾರಣದಿಂದಲೇ ಕೇಕ್ ಕತ್ತರಿಸುವುದು ಮತ್ತು ದುಂದುವೆಚ್ಚ ಅದ್ದೂರಿಗೆ ಒತ್ತು ನೀಡದೆ ಬಿಜೆಪಿ ಮಂಡಲದ ವತಿಯಿಂದ ಕ್ಷೇತ್ರದಲ್ಲಿನ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಶಾಲೆಗಳಿಗೆ ಉಚಿತ ಲೇಖನಿ ಸಾಮಗ್ರಿಗಳನ್ನು ಈಗಾಗಲೇ ನೀಡಿದ್ದಾರೆ. ಅಲ್ಲದೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ಎಂಬ ನಿಟ್ಟಿನಲ್ಲಿ ಜನ್ಮದಿನದ ಅರ್ಥಪೂರ್ಣತೆಗೆ ಸಾಕ್ಷಿಯಾಗಬೇಕೆಂಬ ನಿಟ್ಟಿನಲ್ಲಿ YDD ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಾಗೂ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ನೂರಾರು ಅಭಿಮಾನಿಗಳು ರಕ್ತದಾನ ಮಾಡಿದ್ದಾರೆ. ಅಲ್ಲದೆ ಪರಿಸರಕ್ಕೆ ಪೂರಕವಾಗಿ 10 ಚಟುವಟಿಕೆಗಳನ್ನು ನಡೆಸಲಾಗಿದೆ. ಮುಂದಿನ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿ ಎಂದು ಚನ್ನಕೇಶವ ಸ್ವಾಮಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ AS ಬಸವರಾಜ್, ಯುವ ಘಟಕದ ಅಧ್ಯಕ್ಷ ಹಳೇಬೀಡು ಚೇತನ್, ಬಿಜೆಪಿ ನಗರಾಧ್ಯಕ್ಷ ವಿಜಯ್, ಶಾಸಕರ ಆಪ್ತ ಕಾರ್ಯದರ್ಶಿ ನಿಖಿಲ್, ಅಭಿಮಾನಿಗಳಾದ ಪ್ರಸನ್ನ ಮತ್ತು ವಿನಯ್ ಗೋಣಿಸೊಮ್ನಹಳ್ಳಿ, ಅಶೋಕ್, ಪ್ರಣೀತ್, ಯತೀಶ್ ಕೊಡನಹಳ್ಳಿ ಇನ್ನು ಮುಂತಾದವರು ಹಾಜರಿದ್ದರು. HCA ನ್ಯೂಸ್ ಬೇಲೂರು. ಇತ್ತೀಚೆಗಷ್ಟೇ ಅವರ ಮಾತೃಯೋಗದ ಅವರ ಕೋರಿಕೆ ಮೇರೆಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಬೇಕು ಅಂತೇಳಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೆಲ್ಲ ತೀರ್ಮಾನ ಮಾಡಿ ಅನೇಕ ಸೇವಾ ಚಟುವಟಿಕೆಗಳನ್ನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಕ್ಷೇತ್ರನಾಥ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ತದನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡಿ ಈಗ ದಾನದಲ್ಲೇ ಮಹಾದಾನವಾದ ಶ್ರೇಷ್ಠವಾದ ದಾನವಾದ ರಕ್ತದಾನ ಶಿಬಿರ ನಂಬಿಕೊಂಡಿದ್ದೀವಿ. ಇದಲ್ಲದೆ YDD ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಕರ್ನಾಟಕವನ್ನ ಮಾರ್ವಾಡಿ, ಗುಜರಾತಿ, ರೆಡ್ಡಿಗಳ ಕೈಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನೀವು ನಮ್ಮ ನಾಡಿಗೆ ಬಂದಿದ್ದೀರಿ. ಈ ನಾಡಿನ ನೆಲದ ಎಲ್ಲ ವ್ಯಾಪಾರ ವ್ಯವಹಾರ ಕನ್ನಡಿಗರಿಗೆ ಸಿಗಬೇಕೆಂದ್ರೆ ಒಕ್ಕಟ್ಟಾಗಿರಬೇಕು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಪರಕೀಯರಂತೆ ಬದುಕಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ TN ನಾರಾಯಣಗೌಡ ಎಚ್ಚರಿಸಿದರು. ಹಾಸನ ನಗರದ BM ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕರವೇ ಬೃಹತ್ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ವಿಧಾನಸೌಧದಲ್ಲಿ ಕುಳಿತಿರುವವರು ಕನ್ನಡಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿಲ್ಲ. ಆದರೆ ನಾವು ಭಾಷೆಗಾಗಿ ಹೋರಾಡಿ ಜೈಲು ಅನುಭವಿಸಿದ್ದೇವೆ. ಅನೇಕ ರಾಜಕಾರಣಿಗಳು ತಮ್ಮ ತಪ್ಪುಗಳಿಗೆ ಜೈಲು ಸೇರಿದ್ರೆ, ನಾವು ಮಾತ್ರ ಕನ್ನಡ ನಾಡು ನುಡಿಗಾಗಿ ಜೈಲು ಕಂಡಿದ್ದೇವೆ. ತಮಿಳುನಾಡು, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದಲ್ಲಿ ದ್ವಿಭಾಷಾ ನೀತಿ ಮಾತ್ರ ಇದೆ. ನಾವು 3 ಭಾಷೆ ಒಪ್ಪಿಕೊಂಡಿದ್ದೇವೆ. ಯಾವ ರಾಜಕಾರಣಿಯೂ ದ್ವಿಭಾಷಾ ಸೂತ್ರಕ್ಕಾಗಿ ಹೋರಾಡಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕನ್ನಡ ಜಾತಿ ಧರ್ಮ ಕನ್ನಡವೇ ಎನ್ನುವ ಸಿದ್ಧಾಂತ ಎಂದು ಸಮಸ್ತ ಕನ್ನಡಿಗರನ್ನ ಒಂದು ವೇದಿಕೆಗೆ ಕರೆತಂದಿದ್ದು ಕರವೇ. ಜಾತಿ ಧರ್ಮಗಳನ್ನ ಮೀರಿದ ಅದ್ಭುತ ಸಂಗಮ ಇದು. ಕನ್ನಡಿಗರು ಕೊಟ್ಟ ಅಭಿಮಾನ ದೊಡ್ಡದು. ನಮ್ಮ ಕಾರ್ಯಕರ್ತರು ಏನೇ ತೀರ್ಮಾನ ಕೈಗೊಂಡ್ರೆ ತಾರ್ಕಿಕ ಅಂತ್ಯ ಕಾಣಿಸುತ್ತಾರೆ. ಪ್ರಚಾರ ಬಯಸಿ ಯಾವ ಕೆಲಸವನ್ನು ಮಾಡೋದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೂ ಮೊದಲು ಕರವೇ ಜಿಲ್ಲಾಧ್ಯಕ್ಷರಾದ CD ಮನುಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘಟನೆಯನ್ನು ಪ್ರತಿ ಹಳ್ಳಿಗೂ ಹೇಗೆ ವಿಸ್ತರಿಸಬೇಕು, ಶಿಸ್ತಿನೊಂದಿಗೆ ಸಂಘಟನೆ ಕಟ್ಟೋ ಬಗ್ಗೆ ಮತ್ತು ಸಮಾಜಮುಖಿ ಚಟುವಟಿಕೆಗಳನ್ನು ಹೇಗೆ ನಡೆಸಬೇಕೆಂಬುದು ಪ್ರಮುಖ ಉದ್ದೇಶವಾಗಿದೆ ಎಂದರು.
ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಉದ್ಯಮಿ ಲಕ್ಷ್ಮೀಕಾಂತ್, ಕರವೇ ರಾಜ್ಯ ಕಾರ್ಯದರ್ಶಿ ಆಸಾ ಹರಿಯತ್, ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್, ಕುಮಾರ್, ರಾಜೇಂದ್ರ ದೊಡ್ಡಮಗ್ಗೆ, ಶಿವಣ್ಣಗೌಡ, ಪ್ರೀತಂ, ರಘುಪಾಳ್ಯ, ಶ್ರೀನಿವಾಸ್, ತನುಗೌಡ, ಓಹಿಲೇಶ್, ಗಗನ್ಗೌಡ, ಕಿರಣ್ ಕುಮಾರ್, ಸೋಮಶೇಖರ್, ಚಂದ್ರಶೇಖರ್, ಅಭಿಗೌಡ, ಮಧು ಕರಡೇವು, ಶಶಾಂಕ್, ಆಲ್ವಿನ್, ಶಿವಕುಮಾರ್, ಬೋರೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಹಾಸನ ಜಿಲ್ಲೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಜೊತೆಯಲ್ಲಿ ಕನ್ನಡದ ದೀಕ್ಷ ಕಾರ್ಯಕ್ರಮ, ಪ್ರತಿಜ್ಞಾ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ, ನಮ್ಮೆಲ್ಲರ ಪ್ರೀತಿಯ ಕವಿ, ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸ ಋಷಿ ಕುವೆಂಪು ಅವರು ದೀಕ್ಷೆಯ ತುಳುವಿಂದೆ ಕಂಕಣ ಕಟ್ಟಿದ್ದೆ ಕನ್ನಡ ನಾಡುತ್ತೆ ಅಂತ ಹೇಳುವ ಮುಖಾಂತರ ಈ ನೆಲದ ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನು ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಬೇಲೂರು ಕಸಬಾ ವಲಯ ಮಟ್ಟದ ಕ್ರೀಡಾಕೂಟವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಗೆಂಡೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯಿತು. ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ಶಿಕ್ಷಕರು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಉತ್ತಮ ರೀತಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಬೇಕಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರೂ ಗೆಲ್ಲೋದು ಅಸಾಧ್ಯ, ಆದರೆ ಎಲ್ಲರೂ ಗೆಲುವಿಗಾಗಿ ಪ್ರಯತ್ನಿಸುವ ಮತ್ತು ಗೆದ್ದವರನ್ನು ಅಭಿನಂದಿಸುವ ಗುಣ ರೂಢಿಸಿಕೊಳ್ಳಬೇಕು ಎಂದರು. ಹಾಗೆಯೇ ಈ ಕ್ರೀಡಾಕೂಟವು ಭಾರತಕ್ಕೆ 3 ಬಾರಿ ಒಲಿಂಪಿಕ್ ಚಿನ್ನವನ್ನ ಗೆದ್ದು ತಂದುಕೊಟ್ಟಂತಹ ಧ್ಯಾನ್ ಚಂದ್ ಅವರ ಜನ್ಮದಿನದಂದು ನಡೆಸುತ್ತಿರುವುದು ನಿಜವಾಗಿಯೂ ಅರ್ಥಪೂರ್ಣವಾಗಿದೆ ಎಂದರು. ಹಾಗೆಯೇ ಈ ಮಲೆನಾಡು ಭಾಗದ ಮಕ್ಕಳಿಗೆ ಅನುಕೂಲವಾಗಲೆಂದು ಶಾಲೆಯ ಆವರಣದಲ್ಲಿ ಮಕ್ಕಳ ವಸತಿ ನಿಲಯಕ್ಕೆ ಬೇಡಿಕೆ ಸಲ್ಲಿಸಿದ್ದೇವೆ. ಅದನ್ನ ಇಲಾಖೆ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡರು ಗೆಂಡೆಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು, ಅವರು ಕಲಿತ ಸವಿ ನೆನಪಿಗಾಗಿ ಅವರ ತಂದೆ ದಿವಂಗತ ಶ್ರೀ ನಿಂಗೇಗೌಡ ಮತ್ತು ತಾಯಿ ಶ್ರೀಮತಿ ನಂಜಮ್ಮ ಅವರ ಹೆಸರಿನಲ್ಲಿ ಶಾಲೆಯ ಪ್ರವೇಶ ದ್ವಾರಕ್ಕೆ ಕಮಾನನ್ನ ಮಾಡಿಸಿಕೊಟ್ಟಿದ್ದು, ಇದನ್ನು ಶಾಸಕರು ಉದ್ಘಾಟಿಸಿದರು. ಜೊತೆಗೆ ಇಲಾಖಾ ಅನುದಾನದಿಂದ ನಿರ್ಮಿಸಿರುವ ಪ್ರಯೋಗಾಲಯ, ನರೇಗಾ ಅನುದಾನ ಮತ್ತು ಶಾಸಕರ ಅನುದಾನದಿಂದ ನಿರ್ಮಿಸಲಾಗಿದ್ದ ಬಾಲಕ ಬಾಲಕಿಯರ ಶೌಚಾಲಯ ಹಾಗೂ ಗೆಂಡೆಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಕೆಂಚೇಗೌಡ ಕೆ ಅವರ ತಂದೆ ಕೃಷ್ಣೇಗೌಡ ಮತ್ತು ತಾಯಿ ದಿವಂಗತ ಕೆಂಚಮ್ಮನವರ ಹೆಸರಿನಲ್ಲಿ ಶಾಲಾ ಆವರಣದ ಪ್ರವೇಶ ದ್ವಾರದ ಕಮಾನು ಮತ್ತು ಕೆಳಗಡೆ ಗ್ರಾಮದ ರುದ್ರೇಗೌಡರು ಮಾಡಿಸಿಕೊಟ್ಟಂತಹ ಗೇಟನ್ನು ಶಾಸಕರು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡರು, ಎಸ್ ಗಣೇಶ್, ಪ್ರಕಾಶ್ ಚಿನ್ನೇನಹಳ್ಳಿ, ಜಿಕೆ ಕುಮಾರ್, ಕೆಂಚೇಗೌಡ ಕೆ, ದರ್ಶನ್ ಜಿಕೆ, ಸಂದೀಪ್ ಕಳ್ಳೇರಿ, ರವೀಂದ್ರ ಕುಮಾರ್ ಜಿಡಿ, ಮೆಹಬೂಬ್ ಖಾನ್, ಶಾಲೆಯ ಪ್ರಾಂಶುಪಾಲರು, ಉಪನ್ಯಾಸಕರು, ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಕೂಟದ ದಾನಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ವಲಯ ಮಟ್ಟದ ಈ ಒಂದು ಕ್ರೀಡಾಕೂಟದಲ್ಲಿ 1-2 ಜನ ಎಲ್ಲ, ಹಾಗಾಗಿ ವೇದಿಕೆಯಲ್ಲೇ ಜಾಸ್ತಿ ಜನ ಇದ್ದಾರೆ, ಆ ಕಡೆ ಈ ಕಡೆ ಇರೋಕ್ಕಿಂತ. ಅದಕ್ಕೆ ಎಲ್ಲರಿಗೂ ವಿಶೇಷವಾಗಿ ತುಂಬ ರೋಮಾಂಚಕರವಾದಂಥ ಒಂದು ಕ್ರೀಡೆ. ಅದರಲ್ಲೂ ಸಹ ವಿಶೇಷವಾಗಿ ಈಗೇನು ಕ್ರಿಕೆಟ್ ಬಂದಿದೆ, ಹಿಂದೆ ಎಲ್ಲ ಕಬಡ್ಡಿಗೆ ತುಂಬ ಮಹತ್ವವಾಗಿರ್ತಕ್ಕಂಥದ್ದು. ಕಬಡ್ಡಿಯನ್ನು ನೋಡ್ತಾ ಇದ್ದರೆ ಬಹುಶಃ ಈ ಕಡೆ ಯಾರೂ ನೋಡ್ತಾನೆ ಇಲ್ಲ, ಎಲ್ಲ ಕಬಡ್ಡಿ ಕಡೆನೇ ಗಮನ ಇತ್ತು. ಅಂದರೆ ಕ್ರೀಡೆಗೆ ಅಷ್ಟು ಒತ್ತನ್ನು ಕೊಡ್ತಕ್ಕಂಥ ಆ ಒಂದು ಕ್ಷಣ ಇರುತ್ತಲ್ಲ, ಅಂತಿಮ ಕ್ಷಣ, ಅದಕ್ಕೆ ತುಂಬ ಬಹು ಮುಖ್ಯವಾಗಿ ಇಟ್ಕೊಡ್ತಕ್ಕಂಥ ಇದು ಈ ಒಂದು ಕ್ರೀಡಾಪಟುಗಳಿಗೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥವ್ರು ಅನೇಕರು ಕ್ರೀಡಾಪಟುಗಳಿದ್ದಾರೆ, ಎಲ್ಲ ಕಬಡ್ಡಿ ಪಟುಗಳಿದ್ದಾರೆ ಇಲ್ಲೆಲ್ಲ. ಹಾಗಾಗಿ ಅವರಿಗೆಲ್ಲ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ, ಬಹುಶಃ ಯಾವ ಟೀಮ್ ಗೆಲ್ತಾ ಗೊತ್ತಿಲ್ಲ, ನಮ್ಮ ಮಹೇಶನ ಗೊತ್ತು ಯಾರು ಗೆದ್ರು ಅಂತ. ಈಕ್ವಲ್ ಆಯ್ತಾ? ಈಕ್ವಲ್ ಆಗಿದ್ದಕ್ಕೆ ಮಳೆ ಬಂದಿದ್ದು, ಇಲ್ಲ ಅಂದಿದ್ರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಂಚಜನ್ಯ ಹಿಂದೂ ಗಣಪತಿ ಅದ್ದೂರಿ ಭವ್ಯ ಶೋಭಾಯಾತ್ರೆ, ಕುಣಿದು ಕುಪ್ಪಳಿಸಿದ ಭಕ್ತರು ಹಾಗೂ ಯುವ ಜನತೆ. ಯಾತ್ರೆ ಉದ್ದಕ್ಕೂ ಕೇಸರಿಮಯ ವಾತಾವರಣ, ಬಿಗಿ ಪೊಲೀಸ್ ಬಂದೋಬಸ್ತ್. ಪ್ರಗತಿಯಲ್ಲಿರುವ ರಣಘಟ್ಟದ ದೊಡ್ಡ ಕೆರೆಗೆ ಸೇತುವೆ ಕಾಮಗಾರಿ, ಗುತ್ತಿಗೆದಾರರಿಂದ ಕೆರೆ ಕೋಡಿ ಧ್ವಂಸ. ಯಗಚಿ ನದಿಗೆ ಸೇರಿದ ಅಪಾರ ಪ್ರಮಾಣದ ಮೀನುಮರಿಗಳು, 14 ಲಕ್ಷ ನಷ್ಟ ಪರಿಹಾರಕ್ಕೆ ರಣಘಟ್ಟ ದೇವರಾಜ್ ಒತ್ತಾಯ. ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿ, ರಸ್ತೆಯಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ. ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳ ದಾಳಿ, ಸಾರ್ವಜನಿಕರಿಂದ ಮಹಾನಗರ ಪಾಲಿಕೆಗೆ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.